ನಮಸ್ಕಾರ. ಭಾರತದ ಅತ್ಯಂತ ಪ್ರಸಿದ್ಧ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಅಂದ್ರೆ ಭೂತ ಪ್ರೇತಗಳ ಬೆನ್ನತ್ತಿ ಹೋಗ್ತಿದ್ದ ಗೌರವ್ ತಿವಾರಿ ಅವರ ಬಗ್ಗೆ ನೀವು ಕೇಳಿರ್ಬೋದು. ಇಂದು ನಾವು ಅವರ ರೋಮಾಂಚಕ, ಬೆಚ್ಚಿ ಬೀಳಿಸುವ ಜೀವನ ಮತ್ತು ಯಾರಿಗೂ ಅರ್ಥವಾಗದ ಅವರ ನಿಗೂಢ ಸಾವಿನ ಹಿಂದಿನ ಮೂಲ ಮಾಹಿತಿಯನ್ನು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಈ ಕಥೆಯನ್ನ ನಾವು ಅದರ ಅತ್ಯಂತ ಭಯಾನಕವಾದ ಕ್ಲೈಮ್ಯಾಕ್ಸ್ನಿಂದಲೇ ಶುರು ಮಾಡೋಣ. 2016 ಜುಲೈ 7 ಬೇಸಿಗೆಯ ಬೆಳಿಗ್ಗೆ ಗೌರವ್ ಅವರ ಮನೆಯ ಬಾತ್ರೂಮ್ನಿಂದ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದ ಕೇಳಿಬಂತು. ಸರಿಯಾಗಿ 45 ನಿಮಿಷಗಳ ನಂತರ ನೋಡಿದಾಗ ಅವರು ಅಲ್ಲಿ ನಿರ್ಜೀವವಾಗಿ ಬಿದ್ದಿದ್ರು. ಅಷ್ಟೇ ಅಲ್ಲ, ಅವರ ಕುತ್ತಿಗೆಯ ಮೇಲೆ ಯಾರಿಗೂ ಅರ್ಥವಾಗದಂತಹ ಒಂದು ಕಪ್ಪು ಕಲೆ ಕೂಡ ಮೂಡಿತ್ತು. ನಿಜಕ್ಕೂ ಅಲ್ಲಿ ಏನಾಯಿತು? ನೋಡಿ, ಈ ಘಟನೆ ಕೇವಲ ಒಂದು ದುರಂತ ಅಂತ ಅನ್ಸೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ತಾನು ಸಾಯುವ ಕೇವಲ ಕೆಲವು ಗಂಟೆಗಳ ಮುನ್ನ ಗೌರವ್ ತಮ್ಮ ಹೆಂಡತಿಗೆ ಹೇಳಿದ ಆ ಭಯಾನಕ ಮಾತುಗಳು ಹೀಗಿದ್ದವು: ಅವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನನ್ನು ನೋಡ್ತಿದ್ದಾರೆ, ನನಗೆ ಭಯವಾಗುತ್ತಿದೆ. ಈ ಒಂದೇ ಒಂದು ವಾಕ್ಯ ಈ ಸಾವನ್ನು ಎಂದೆಂದಿಗೂ ಬಗೆಹರಿಯದ ಒಂದು ನಿಗೂಢ ರಹಸ್ಯವನ್ನಾಗಿ ಬದಲಾಯಿಸಿಬಿಡ್ತು. ಈಗ ಕಾಕ್ಪಿಟ್ಗಳಿಂದ ಹಿಡಿದು ಕಣ್ಣಿಗೆ ಕಾಣದ ಆತ್ಮಗಳವರೆಗೆ ಅವರ ಪಯಣ ಹೇಗಿತ್ತು ಅನ್ನೋದನ್ನ ನೋಡೋಣ. ಭೂತ ಪ್ರೇತಗಳನ್ನೇ ನಂಬದಿದ್ದ ಒಬ್ಬ ಕಮರ್ಷಿಯಲ್ ಪೈಲಟ್ ಕೊನೆಗೆ ಘೋಸ್ಟ್ ಹಂಟರ್ ಆಗಿ ಹೇಗೆ ಬದಲಾದ್ರು? 1984ರಲ್ಲಿ ಬಿಹಾರದಲ್ಲಿ ಹುಟ್ಟಿದ ಇವರ ಜೀವನದ ಅಸಲಿ ತಿರುವು ಶುರುವಾಗಿದ್ದು 2006ರಲ್ಲಿ. ಪೈಲಟ್ ತರಬೇತಿಗಾಗಿ ಫ್ಲೋರಿಡಾಗೆ ಹೋದಾಗ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಅವರಿಗೊಂದು ಭಯಾನಕ ಅನುಭವ ಆಯಿತು. ಕಣ್ಣಿಗೆ ಕಾಣದ ವಿಚಿತ್ರ ಧ್ವನಿಗಳು, ಚಿಕ್ಕ ಹುಡುಗಿಯೊಬ್ಬಳ ಪ್ರೇತಾತ್ಮ, ಇದೆಲ್ಲ ಅವರಲ್ಲಿ ತಡೆಯಲಾಗದ ಕುತೂಹಲವನ್ನು ಹುಟ್ಟಾಕಿತು. ಇದೇ ಕುತೂಹಲ ಅವರನ್ನ ಮೆಟಫಿಸಿಕ್ಸ್ ಅಧ್ಯಯನ ಮಾಡುವಂತೆ ಮಾಡಿ 2009ನಲ್ಲಿ ಭಾರತಕ್ಕೆ ಮರಳಿ ತಮ್ಮದೇ ಆದ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯನ್ನು ಸ್ಥಾಪಿಸುವಂತೆ ಮಾಡಿತು. ಇಲ್ಲಿ ನಾವು ಅವರ ಒಂದು ಮುಖ್ಯವಾದ ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು. ಅದೇ, ಜ್ಞಾನವು ಭಯವನ್ನು ನಿವಾರಿಸುತ್ತದೆ. ಪ್ರತಿ ಬಾರಿ ಕತ್ತಲೆಯ ಕೋಣೆಗೆ ಹೋಗುವಾಗಲೂ ಅವರು ಇದೇ ನಂಬಿಕೆಯನ್ನು ಕವಚದಂತೆ ಧರಿಸ್ತಿದ್ರು. ಅಲೌಕಿಕ ಶಕ್ತಿಗಳ ಹಿಂದಿನ ಸತ್ಯವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದರ ಬಗ್ಗೆ ಇರುವ ಭಯ ತಾನಾಗಿಯೇ ದೂರವಾಗುತ್ತೆ ಅನ್ನೋದು ಅವರ ಬಲವಾದ ನಂಬಿಕೆಯಾಗಿತ್ತು. ಇದೇ ನಂಬಿಕೆಯನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಅವರು ಪ್ರಪಂಚದಾದ್ಯಂತ ಎಂತಹ ಭಯಾನಕ ಪ್ರಕರಣಗಳನ್ನು ಎದುರಿಸಿದ್ರು ಅನ್ನೋದನ್ನು ನಾವೀಗ ನೋಡೋಣ. ಈ ಕೇಸ್ಗಳು ಅವರ ಧೈರ್ಯವನ್ನ ನಿಜಕ್ಕೂ ಪರೀಕ್ಷೆಗೆ ಒಳಪಡಿಸಿದ್ವು. ಅವರು ಎಂತಹ ಜಾಗಗಳಿಗೆ ಎಷ್ಟು ನಿರ್ಭಯವಾಗಿ ಹೋಗ್ತಿದ್ರು ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಾ. ಅಡಿಲೇಡ್ ಆರ್ಕೇಡ್ನಲ್ಲಿ ಕ್ಯಾಮ್ರಾ ಬ್ಯಾಟರಿಗಳು ನಿಗೂಢವಾಗಿ ಸಂಪೂರ್ಣ ಖಾಲಿಯಾಗಿದ್ದಿರಬಹುದು, ಅಥವಾ 300 ಸಾವುಗಳು ಸಂಭವಿಸಿದ್ದ ಹಳೆಯ ಜೈಲಿನಲ್ಲಿ ಥರ್ಮಲ್ ಕ್ಯಾಮ್ರಾದಲ್ಲಿ ಸೆರೆಯಾದ ಆ ಬೆಚ್ಚು ಬೀಳಿಸುವ ಆತ್ಮದ ಆಕಾರ ಇರಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಆಸ್ಪತ್ರೆಯ ಶವಾಗಾರದಲ್ಲಿ ಸ್ವತಃ ಶವಗಳನ್ನು ಇಡುವ ಟ್ರೇ ಒಳಗೆ ಅವರು ಮಲಗಿದ್ದಾಗ ಅವರ ಸ್ವಂತ ಕಿವಿಗಳಿಗೆ ಏನು ಕೇಳಿಸ್ತಿದ್ರು, ರೆಕಾರ್ಡರ್ನಲ್ಲಿ ಮಾತ್ರ ನನಗೆ ಸಹಾಯ ಮಾಡಿ ಅಂತ ಪಿಸುಗುಟ್ಟುವ ಧ್ವನಿಗಳು ಸೆರೆಯಾಗಿದ್ವು. ನಿಜಕ್ಕೂ ಮೈ ಜುಮ್ಮನ್ನುತ್ತೆ ಅಲ್ವಾ? ಆದರೆ ಅವರು ವಾಪಸ್ ಭಾರತಕ್ಕೆ ಬಂದಾಗ ಇಲ್ಲಿನ ಕತ್ತಲೆ ಮತ್ತಷ್ಟು ಆಳವಾಗಿತ್ತು. ಅವರ ತನಿಖೆಗಳು ಇನ್ನೂ ಹೆಚ್ಚು ಅಪಾಯಕಾರಿ ತಿರುವನ್ನು ಪಡೆದುಕೊಂಡವು. 1982ರ ಅಗ್ನಿ ಅವಘಡದಲ್ಲಿ 100 ಜನರು ಸಜೀವ ದಹನವಾಗಿದ್ದ ಮುಂಬೈನ ಮುಕೇಶ್ ಮಿಲ್ಸ್ ನಿಮಗೆ ನೆನಪಿರಬಹುದು. ಜಿ ನ್ಯೂಸ್ ನೀಡಿದ ಸವಾಲನ್ನು ಎದುರಿಸುವಾಗ ಗೌರವ್ ಅವರು ಸುಮ್ಮನೆ ಕಥೆಗಳನ್ನು ಹೇಳಲಿಲ್ಲ. ಬದಲಿಗೆ EMF ಡಿಟೆಕ್ಟರ್ ಮತ್ತು ಶ್ಯಾಡೋ ಡಿಟೆಕ್ಷನ್ ಡಾಲ್ನಂತಹ ವೈಜ್ಞಾನಿಕ ಯಂತ್ರಗಳನ್ನು ಬಳಸಿ ಅಲ್ಲಿನ ಶಕ್ತಿಗಳ ಜೊತೆಗಿನ ಸಂವಹನವನ್ನು ಕ್ಯಾಮೆರಾ ಮುಂದೆ ಸಾಬೀತುಪಡಿಸಿದ್ರು. ಅಂದರೆ ಕಣ್ಣಿಗೆ ಕಾಣದನ್ನು ಯಂತ್ರಗಳ ಮೂಲಕ ಅವರು ಸೆರೆ ಹಿಡಿದಿದ್ರು. ಹಾಗೇನೆ ಶಾಪಗ್ರಸ್ತ ಕುಲ್ಧಾರಾ ಗ್ರಾಮದಲ್ಲಿ MTV ಶೋಗಾಗಿ ನಡೆದ ಘಟನೆಗಳ ಸರಣಿಯನ್ನು ಒಮ್ಮೆ ಗಮನಿಸಿ. ಇದು ಭಾರತದಲ್ಲಿ ಅವರು ಎದುರಿಸುತ್ತಿದ್ದ ಅತಿಮಾನುಷ ಶಕ್ತಿಗಳು ಎಷ್ಟು ವೇಗವಾಗಿ ಮತ್ತು ಅನಿಯಂತ್ರಿತವಾಗಿ ಹೆಚ್ಚಾಗ್ತಿದ್ವು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒಂದು ಕೂದಲನ್ನು ಕತ್ತರಿಸುವ ಟಾಸ್ಕ್ ನಡೆಯುವಾಗ ಇದ್ದಕ್ಕಿದ್ದಂತೆ ಕೇಳಿಬಂದ ಧ್ವನಿಗಳು, ಹುಡುಗಿಯರ ಕಾಲುಗಳು ಪಾರ್ಶ್ವವಾಯುವಿಗೆ ತುತ್ತಾದಂತೆ ನಿಂತೋಗಿದ್ದು ಮತ್ತು ಕೊನೆಗೆ ಒಬ್ಬ ಹುಡುಗಿ ನಿಗೂಢವಾಗಿ ಕಣ್ಮರೆಯಾಗಿ 5 ಕಿಲೋಮೀಟರ್ ದೂರದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ಇದೆಲ್ಲ ನೋಡಿದ್ರೆ ಅಲ್ಲಿನ ಶಕ್ತಿಗಳು ಎಷ್ಟು ಅಪಾಯಕಾರಿಯಾಗಿದ್ವು ಅಂತ ನಮಗೆ ಅರ್ಥ ಆಗುತ್ತೆ. ಇನ್ನು ದೆಹಲಿಯ ಕರ್ಕರ್ಡೂಮಾ ಕೋರ್ಟ್ ಪ್ರಕರಣ, ಇದು ಪರಿಸ್ಥಿತಿ ಕೈಮೀರ್ತಿದ್ದ ಬಗ್ಗೆ ಒಂದು ದೊಡ್ಡ ಉದಾಹರಣೆ. ರಾತ್ರಿ ವೇಳೆ ತಾನಾಗೆ ಆನ್ ಆಗ್ತಿದ್ದ ಕಂಪ್ಯೂಟರ್ಗಳು, ಗಾಳಿಯಲ್ಲಿ ಹಾರಾಡ್ತಿದ್ದ ಫೈಲ್ಗಳು, ಇವೆಲ್ಲದಕ್ಕಿಂತ ಭಯಾನಕವಾದದ್ದು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ತ್ಯಾಗಿಯ ಸಾವು. ಮುಖವೇ ಇಲ್ಲದ ಲಾಯರ್ನ ಪ್ರೇತಾತ್ಮವನ್ನು ನೋಡಿದ ಆತ ಕ್ಯಾಮ್ರಾದಲ್ಲಿ ಎಲ್ಲೂ ರೆಕಾರ್ಡ್ ಆಗದಿದ್ರೂ ಮರುದಿನ ತನ್ನ ಮನೆಯಲ್ಲಿ ನಿಗೂಢವಾಗಿ ಶವವಾಗಿ ಪತ್ತೆಯಾಗ್ತಾನೆ. ಇದೆಲ್ಲದರ ನಂತರ ನಾವು ಅವರ ಕೊನೆಯ ತನಿಖೆ ಅಂದರೆ ಜನಕ್ಪುರಿ ಕೇಸ್ ಬಗ್ಗೆ ನೋಡೋಣ. ಬಹುಶಃ ಜ್ಞಾನವು ಭಯವನ್ನು ನಿವಾರಿಸುತ್ತದೆ ಎಂಬ ಅವರ ಆ ಸುವರ್ಣ ನಿಯಮ ಮುರಿದು ಬಿದ್ದಿದ್ದು ಇಲ್ಲೇ ಇರಬೇಕು. 6,000ಕ್ಕೂ ಹೆಚ್ಚು ತನಿಖೆಗಳನ್ನು ಮಾಡಿ ಅವರ ಆರೋಗ್ಯ ಸಂಪೂರ್ಣ ಹದಗೆಟ್ಟಿತ್ತು.
ಆದರೂ ದೆಹಲಿಯ ಜನಕ್ಪುರಿಯಲ್ಲಿ ವಿಚಿತ್ರವಾಗಿ ವರ್ತಿಸುತ್ತಿದ್ದ, ತನ್ನನ್ನು ತಾನೇ ಗಾಯಗೊಳಿಸಿಕೊಳ್ಳುತ್ತಿದ್ದ ಒಂದು ಹುಡುಗಿಯ ಸಹಾಯಕ್ಕೆ ಅವರು ಹೋದರು. ಆಶ್ಚರ್ಯದ ವಿಷಯ ಏನಂದ್ರೆ, ಅವರು ಆ ಕೋಣೆಯೊಳಗೆ ಕಾಲಿಟ್ಟ ಕ್ಷಣವೇ ಆ ಹುಡುಗಿಯ ಭಯಾನಕ ಅರಚುವಿಕೆ ಸಂಪೂರ್ಣವಾಗಿ ನಿಂತುಹೋಯಿತು. ಇಲ್ಲಿ ಅತ್ಯಂತ ಬೆಚ್ಚಿಬೀಳಿಸುವ ವಿಷಯ ಏನಂದ್ರೆ, ಆ ದೇಹದೊಳಗಿದ್ದ ಅತಿಮಾನುಷ ಶಕ್ತಿಗೆ ಗೌರವ್ ಯಾರು, ಅವರ ಹಿನ್ನೆಲೆ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿದಿತ್ತು. ಅದು ಹೇಳಿದ ಮಾತು ಕೇಳಿ, ನೀನು ಎಲ್ಲೆಡೆಯಿಂದ ಒಬ್ಬರನ್ನ ಕರ್ಕೊಂಡು ಹೋಗ್ತೀಯಾ, ನಮ್ಮಿಂದಲೂ ಒಬ್ಬರನ್ನ ಕರ್ಕೊಂಡು ಹೋಗು. ಈ ಮಾತು ಸ್ವತಃ ಗೌರವ್ ಅವರನ್ನೇ ಒಂದು ಕ್ಷಣ ದಿಗುಲುಗೊಳಿಸಿತ್ತು. ಅವರ ಆ ಕೊನೆಯ ತನಿಖೆಯ ಕ್ಲೈಮ್ಯಾಕ್ಸ್ ಹೇಗಿತ್ತು ಅಂದ್ರೆ, ಕೋಣೆಯಲ್ಲಿ ಯಾರೂ ಇಲ್ಲದಿದ್ರೂ ಕೇಳಿ ಬರ್ತಿದ್ದ ಧ್ವನಿಗಳು, ಯಾರೂ ಮುಟ್ಟದಿದ್ರೂ ಏಕಕಾಲಕ್ಕೆ ಫ್ಲ್ಯಾಶ್ ಆಗ್ತಿದ್ದ ಕ್ಯಾಮ್ರಾಗಳು, ಮತ್ತು ಇದ್ದಕ್ಕಿದ್ದಂತೆ ಗೌರವ್ ಸಂಪೂರ್ಣವಾಗಿ ಪ್ರಜ್ಞೆ ತಪ್ಪಿ ಬಿದ್ದ ಆ ಕ್ಷಣ, ಇವೆಲ್ಲವೂ ಅವರಲ್ಲಿದ್ದ ಆ ಜ್ಞಾನವೆಂಬ ಕವಚ ಕೊನೆಗೂ ವಿಫಲವಾಯ್ತೇನೋ ಅನ್ನೋ ಅನುಮಾನ ಮೂಡಿಸುತ್ತೆ. ಪ್ರಜ್ಞೆ ಬಂದ ಮೇಲೆ ಅವರು ತಮ್ಮ ತಂಡದ ಬಳಿ ಯಾವುದೋ ಅಗಾಧವಾದ ಋಣಾತ್ಮಕ ಭಾರವೊಂದು ತನ್ನನ್ನು ಹಿಸುಕ್ತಿದೆ ಅಂತ ಒಪ್ಕೊಂಡಿದ್ರು. ಸೊ ಇಷ್ಟೆಲ್ಲ ನೋಡಿದ ಮೇಲೆ ನಾವು ಮತ್ತೆ ಅವರ ಬಾತ್ರೂಮ್ನಲ್ಲಿ ನಡೆದ ಆ ದುರಂತದ ಮುಂಜಾನೆಯತ್ತ ವಾಪಸ್ ಬರೋಣ. ವಾಸ್ತವವಾಗಿ ಅಲ್ಲಿ ಏನಾಯಿತು? ಲಭ್ಯವಿರುವ ಮೂಲಗಳ ಪ್ರಕಾರ ಇದನ್ನು ನಿಷ್ಪಕ್ಷಪಾತವಾಗಿ ಅಳೆಯೋಣ. ಮೂಲತಃ ಇಲ್ಲಿ 2 ಪ್ರಮುಖ ವಾದಗಳಿವೆ. ಇದನ್ನು ನೀವು ಈ ಪಟ್ಟಿಯಲ್ಲಿ ನೋಡಬಹುದು. ಪೊಲೀಸ್ ಥಿಯರಿ ಪ್ರಕಾರ ಉಸುರುಗಟ್ಟಿ ಸಾವು ಅಥವಾ ಆತ್ಮಹತ್ಯೆ ಅವರ ವೃತ್ತಿಯಿಂದಾಗಿ ಉಂಟಾದ ದಾಂಪತ್ಯ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟು ಇದಕ್ಕೆ ಕಾರಣ. ಆದರೆ ಪ್ಯಾರಾನಾರ್ಮಲ್ ಥಿಯರಿ ಪ್ರಕಾರ 6,000 ಕೇಸುಗಳಿಂದ ಕಲೆಹಾಕಿದ ನಕಾರಾತ್ಮಕ ಶಕ್ತಿ ಮತ್ತು ಆ ಕೊನೆಯ ಜನಕ್ಪುರಿ ಕೇಸ್ನಿಂದ ಅಂಟಿಕೊಂಡ ಅಪಾಯಕಾರಿ ಕರಾಳ ಶಕ್ತಿಯೇ ಅವರನ್ನು ಬಲಿಪಡೆದುಕೊಳ್ತು ಅನ್ನೋದು. ಈ 2 ವಾದಗಳು ತಮ್ಮದೇ ಆದ ತಾರ್ಕಿಕ ಹಿನ್ನೆಲೆಯನ್ನು ಹೊಂದಿವೆ. ಈ ಪ್ಯಾರಾನಾರ್ಮಲ್ ಶಕ್ತಿಗಳನ್ನು ನಂಬುವರು ಅವರ ಹಠಾತ್ ಸಾವಿಗೆ ಸೋಲ್ ಅಟ್ಯಾಚ್ಮೆಂಟ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಕಾರಣವಾಗಿ ನೀಡ್ತಾರೆ. ಅಂದರೆ ನಿರಂತರವಾಗಿ ಇಂತಹ ಶಕ್ತಿಗಳ ಜೊತೆ ಸಂವಹನ ಮಾಡೋದ್ರಿಂದ ಆ ಕತ್ತಲೆಯ ಶಕ್ತಿಗಳಿಗೆ ಬಾಗಿಲು ತೆರೆದಂತಾಗಿ ಯಾವುದೋ ನಕಾರಾತ್ಮಕ ಶಕ್ತಿ ನಮ್ಮ ಶಕ್ತಿಯನ್ನೇ ಹೀಡುತ್ತಾ ನಮ್ಮನ್ನೇ ಹಿಂಬಾಲಿಸ್ಕೊಂಡು ಬರುತ್ತೆ ಅನ್ನೋದು ಇದರ ಅರ್ಥ. ಈ ಘಟನೆಯ ಮೂಲಗಳು ನಮಗೆಲ್ಲರಿಗೂ ಒಂದು ನಿರ್ದಿಷ್ಟವಾದ ಬೆಚ್ಚಿಬೀಳಿಸುವ ಎಚ್ಚರಿಕೆಯನ್ನು ನೀಡ್ತವೆ. ಅದೇನೆಂದರೆ, ನಕಾರಾತ್ಮಕ ಶಕ್ತಿಗಳ ಬಗ್ಗೆ ನಾವು ಎಷ್ಟು ಹೆಚ್ಚಾಗಿ ಯೋಚಿಸ್ತೇವೆಯೋ ಅಥವಾ ಅದರಟ್ಟಲೇ ಗಮನ ಹರಿಸ್ತೇವೆಯೋ ಅವು ನಮ್ಮ ವಾಸ್ತವಕ್ಕೆ ಅಷ್ಟೇ ಹತ್ತರವಾಗುತ್ತವೆ. ಒಂಥರ ನಾವು ಕತ್ತಲೆಯನ್ನು ನೋಡಿದರೆ ಕತ್ತಲೆ ಕೂಡ ನಮ್ಮನ್ನು ನೋಡುತ್ತೆ ಅನ್ನೋ ಹಾಗೆ. ಒಟ್ಟಿನಲ್ಲಿ ವಿಜ್ಞಾನ ಮತ್ತು ಅಲೌಕಿಕತೆಯ ನಡುವಿನ ಗಡಿರೇಖೆಗಳು ಈ ಕೇಸ್ನಲ್ಲಿ ಸಂಪೂರ್ಣವಾಗಿ ಮಸುಕಾಗಿವೆ. ನಿಜಕ್ಕೂ ಗೌರವ್ ತಿವಾರಿ ಅವರಂತಹ ಧೈರ್ಯಶಾಲಿ ಇನ್ವೆಸ್ಟಿಗೇಟರ್ ಸಾವಿಗೆ ಕಾರಣವೇನು? ಜೀವನದ ಲೌಕಿಕ ಒತ್ತಡಗಳು ಅವರನ್ನು ಮುರಿದು ಹಾಕಿದ್ವಾ? ಅಥವಾ ಅವರು ಅಷ್ಟೊಂದು ಧೈರ್ಯದಿಂದ ಅನ್ವೇಷಿಸಿದ ಆ ಕತ್ತಲೆಯ ಅವರನ್ನು ಅಂತಿಮವಾಗಿ ತನ್ನೊಳಗೆ ಎಳೆದುಕೊಂಡಿತಾ? ಈ ಪ್ರಶ್ನೆಗೆ ನಿಖರವಾದ ಉತ್ತರ ಇಲ್ಲ. ಆದರೆ ಇದು ಖಂಡಿತವಾಗಿಯೂ ನಮ್ಮೆಲ್ಲರನ್ನೂ ಕಾಡುವ ಮತ್ತೆ ಯೋಚಿಸುವಂತೆ ಮಾಡುವ ಒಂದು ದೊಡ್ಡ ರಹಸ್ಯ.